ಯಾಕೆ ನೀವು ಗುರಿ ಮಾಡ್ಕೊಂಡಿದ್ದೀರಿ? ಒಂದ್ಸತಿ ಹಿಜಾಬ್ ಅಂತೂ ಬರ್ತೀರಾ, ಒಂದ್ಸತಿ ಟ್ರಿಬಲ್ ತಲಾಕ್ ಅಂತೂ ಬರ್ತೀರಾ, ಒಂದ್ಸತಿ ಹಲಾಲ್ ಅಂತೂ ಬರ್ತೀರಾ, ಒಂದ್ಸತಿ ಅಜಾನ್ ಅಂತೂ ಬರ್ತೀರಾ, ಒಂದ್ಸತಿ ಗೌಹತ್ಯೆ ಅಂತೂ ಬರ್ತೀರಾ. ಒಂದ್ಸತಿ ಗೌಹತ್ಯೆ ಮಾಡೋರು ಎಲ್ಲ ಶ್ರೀಮಂತರು, ಯಾವ ಜನ ಮುಸಲ್ಮಾನರಲ್ಲ, ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಯಾರು ಲಿಸ್ಟ್ ತೆಗೆದು ನೋಡಿ. ಅವ್ರು ಗೌಹತ್ಯೆ ಮಾಡಲ್ಲ, ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತೀರಾ? ಅವ್ರಿಗೆ ಅವ್ರು ಎಷ್ಟು ಸಾವಿರಾರು ಟನ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಸೊ ಈ ರೀತಿ ಯಾತಕ್ಕಾಗಿ ಸಮಾಜದಲ್ಲಿ ನೀವೇ ಹೇಳಿದ್ರಿ ನಾವು ಸಂವಿಧಾನದ ಮುಂದೆ ಅದನ್ನ ಭದ್ರವಾಗಿದ್ದೀವಿ, ಕಮಿಟೆಡ್ ಆಗಿರ್ತೀವಿ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಒಪ್ಕೊಂಡಿದೀವಿ, ಬಿಜೆಪಿಯಲ್ಲಿನ 5 ಇದರಲ್ಲಿ ಅಂತೇಳಿ ಮಾತನಾಡ್ತೀರಿ. ಒಂದ್ಸತಿ ಇದ್ ಮಾತಾಡ್ತೀರಿ, ಇನ್ನೊಂದ್ಸತಿ ನೋಡಿದಾಗ ಗೋಲ್ವರ್ಕರ್ ಏನಂತಾರೆ, ನಾವು ಸಂವಿಧಾನ ಅದನ್ನ ಒಪ್ಪೋದಿಲ್ಲ ಅಂತಾರೆ. ಸೊ ಈ ವಿವಾದಗಳು ನಿಮ್ಮಲ್ಲೇ ಇದೆ. ಸೊ ಅದರ ಬಗ್ಗೆನೂ ನಾನು ಟಚ್ ಮಾಡಕ್ ಹೋಗಲ್ಲ, ಅದರ ಬಗ್ಗೆನೂ ನಾನು ಚರ್ಚೆ ಮಾಡಕ್ ಹೋಗಲ್ಲ, ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಕೇವಲ ಒಂದು ಈ ಇಶ್ಯೂನ ತಗೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಜನ, ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಬಾರಿ ಅಣ್ಣ ತಮ್ಮದರಾಗಿ ನಾವು ಬಾಳ್ತಾ ಇದ್ದೀವಿ, ಪ್ರೀತಿ ವಿಶ್ವಾಸದಿಂದ ನಾವು ಬಾಳ್ತಾ ಇದ್ದೀವಿ. ಅದರಲ್ಲಿ ನೀವು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರಾ? ನಾನು ನಿಮ್ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಚುನಾವಣೆ ನಡೀತಾ ಇತ್ತು ಶಿಗ್ಗಾಂವ್ದು, ನಾವು ಜಮೀರ್ ಸಾಹೇಬರೆಲ್ಲ ಪ್ರಚಾರ ಮಾಡಿ ವಾಪಸ್ ಬರ್ತಾ ಇದ್ವಿ. ನಮ್ಗೆ ಫೋನ್ ಬಂತು, ಇದು ಯಾವುದು ಹಾವೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ವಿಲೇಜ್ ಅಲ್ಲಿ ಗ್ರಾಮದ ಹೆಸರು ನಾನು ಮರಿತಾ ಇದ್ದೀನಿ. ಈ ರೀತಿ ಮನೆಗಳು ನುಗ್ಗಿ ಎಲ್ಲರಿಗೂ ಹೊಡೆದಿದ್ದಾರೆ, ಹೊಡೆದು ಅವ್ರಿಗೆಲ್ಲ ಹಾಸ್ಪಿಟಲ್ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ದಯವಿಟ್ಟು ಹೆಚ್ಚಾಗಿ ಪೊಲೀಸ್ಗೆ ಹಾಕ್ಲಿಕ್ಕೆ ಹೇಳಿ ಅಂತ ಹೇಳಿ ಅಲ್ಲಿಂದ ಯಾರೋ ಫೋನ್ ಮಾಡಿದ್ರು. ಆಮೇಲೆ ನಾವು SP ಗೆ ಫೋನ್ ಮಾಡಿ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ನೋಡಿ ಏನಾಗಿದೆ ಅಂದಾಗ ಅಲ್ಲಿ SP ಹೋಗ್ಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಅದು ನಿಜ, ಎಲ್ಲಾರ ಮನೆಗಳಿಗೆ ಹೋಗಿ ಹೊಡೆದಿದ್ದು ನಿಜ, ಅವ್ರಿಗೆಲ್ಲ ನಾವು ಹಾಸ್ಪಿಟಲ್ಗೆ ಬಲವಂತವಾಗಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ, ಅವ್ರಿಗೆ ನಾವು FIR ಕೊಡಿ, ರಿಪೋರ್ಟ್ ಕಂಪ್ಲೇಂಟ್ ಕೊಡಿ ಅಂತ ಕೇಳಿದಾಗ ಇಲ್ಲ ನಾವು ಕಂಪ್ಲೇಂಟ್ ಕೊಡಲ್ಲ, ನಾವು ಅಲ್ಲೇ ಬಾಳ್ಬೇಕು, ಅವ್ರ ಜೊತೆಗೆ ನಾವು ಇರಬೇಕು, ನಾವು ಕಂಪ್ಲೇಂಟ್ ಕೊಡಲ್ಲ ಅಂತೇಳಿ ಅವ್ರು ಕೊಟ್ಟಿಲ್ಲ ಸರ್. ಸೋಮೋಟು ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ ಅಂತ ಹೇಳಿದ್ರು SP ಅವರು. ಕೇಳ್ಕೊಳ್ಳಿ ನೀವು, ಬೇಕಾದ್ರೆ ಪೂಜಾರು ನಿಮ್ಗೂ SP ಗೊತ್ತು, ನಾರಾಯಣ ಸ್ವಾಮಿ ಅವರು ಕರ್ಸಿ, ಯಾರ ಅಪೋಸಿಷನ್ ಲೀಡರ್ ಆಗಿದ್ರಿ ತಾವು, ಅವ್ರನ್ನ ಕರ್ಸಿ ಕೇಳಿ. ಕಂಪ್ಲೇಂಟ್ ಕೊಡ್ಲಿಕ್ಕೂ ತಯಾರಾಗಿರ್ಲಿಲ್ಲ. ಅವ್ರು ಏನಂದ್ರು, ನಾವು ಅಲ್ಲೇ ಬಾಳ್ಬೇಕಾಗಿರ್ತಕ್ಕಂಥದ್ದು, ನಾವು ಆ ಜಾಗದಲ್ಲಿ ಇರ್ತಕ್ಕಂಥ ಜನ, ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ. ಏನ್ ಕಾರಣ ಏನು? ಆ ಒಂದು ಭಜನಾ ಮಂದಿರ ಏನಿದೆ ಅದು ರಿಕಾರ್ಡ್ ಅಲ್ಲಿ ವಕ್ಫ್ ಅಂತ ಬಂದಿದೆಯಂತೆ ಆ ಭಜನಾ ಮಂದಿರ. ಅದಕ್ಕೆ ಒಬ್ಬ ಸೆಕ್ರೆಟರಿ, ಅಂಜುಮನ್ ಸೆಕ್ರೆಟರಿ ಮಾತಾಡ್ತಾ, ಇದು ಭಜನಾ ಮಂದಿರನು ನಮ್ಮ ಒಬ್ಬೊಡ್ದು ಆಸ್ತಿ ಆಗಿದೆ ಅಂತ ಹೇಳಿ, ಅದು ಕೊಡಿ ಅಂತ ಕೇಳಿಲ್ಲ, ಅದ್ ಬೇಕು ಅಂತ ಹೇಳಿಲ್ಲ. ಅದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಆ ಸನ್ನಿವೇಶದಲ್ಲಿ ಹೋಗಿ ಹೊಡೆದ್ರು. ದಿಸ್ ಈಸ್ ಅ ಸಿಚುವೇಶನ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತಿರ್ತಕ್ಕಂಥ ಜನ. ನಾವು ಯಾವುದೇ ರೀತಿ ಈಗ ನೀವು ನೋಡಿದಾದ್ರೆ 224 ಕಾನ್ಸ್ಟಿಟ್ಯೂನ್ಸಿ ಇದಾವೆ. 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,000 ಜನನಿಂದ ಹಿಡಿದು 1,50,000 ಜನವರೆಗೂ ಓಟ್ ಇರ್ತದೆ ಮುಸಲ್ಮಾನರದ್ದು. ನಾವು ಎಲ್ಲಾ ಕಡೆ ಏನಾದ್ರು ಹೋಗಿ ಮುಸಲ್ಮಾನರು ಸಪರೇಟ್ ಆಗಿ ವೋಟ್ ಮಾಡಬೇಕು ಅಂತ ಕೇಳ್ತೀವ? ರಾಜಕಾರಣದಲ್ಲಿ ಕೆಲವರು ನಮ್ಮ ಮುಖಂಡರುಗಳು ಬಿಜೆಪಿಯಲ್ಲೂ ಇರ್ತಾರೆ, ಕೆಲವರು JDS ಅಲ್ಲೂ ಇರ್ತಾರೆ, ಕೆಲವರು ಕಾಂಗ್ರೆಸ್ನವರು ಇರ್ತಾರೆ. ನಮ್ಗೆ ಯಾರು ಸೇಫ್ ಗಾರ್ಡ್ ಮಾಡ್ತಾರೆ, ನಮ್ಮ ಒಂದು ಪ್ರೊಟೆಕ್ಷನ್ ಯಾರು ಕೊಡ್ತಾರೆ, ಅವ್ರ ಜೊತೆಗೆ ಹೆಚ್ಚಾಗಿ ನಾವು ಇರ್ತೀವಿ. ಅದು ತಾವು ಈ ಸನ್ನಿವೇಶ ಆಗಿದೆ. ನೀವೇನ್ ತಿಳ್ಕೊಂಡ್ಬಿಟ್ಟಿದ್ರಿ, ಈ ಮುಸಲ್ಮಾನರು ನಮ್ಗೆ ವೋಟ್ ಮಾಡಲ್ಲ, ಇವ್ರಿಗೆ ಖಾಲಿ ಮಾಡಬೇಕು, ಇವ್ರಿಗೆ ಖಾಲಿ ಮಾಡಿದ್ರೆ ನಾವು ಸ್ವತಂತ್ರವಾಗಿ ಆ ತೀರ್ಮಾನಕ್ಕೆ ನೀವು ಬಂದ್ಬಿಟ್ಟಿದ್ರಿ. ಅಲ್ಲಲ್ಲ, ಆ ತೀರ್ಮಾನಕ್ಕೆ ತಾವು ಬಂದ್ಬಿಟ್ಟಿದ್ರಿ. ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು, ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವು
ನಮ್ಮ ತಾತ ತಂದೆ ನಮ್ಮ ಎಲ್ಲರೂ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು, ಹೋರಾಟದಲ್ಲಿ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು, ಬಲಿದಾನ ಕೊಟ್ಟಿರ್ತಕ್ಕಂಥದ್ದು. ನಿಮ್ಗೆ ಎಷ್ಟು ಹಕ್ಕಿದೆ ಈ ಜಲದಲ್ಲಿ ಅಷ್ಟೇ ಹಕ್ಕು ನಮ್ಗಿದೆ. ನಾವು ಬಿಟ್ಟು ಹೋಗೋದಿಲ್ಲ, ಹೋಗೋದಿಲ್ಲ. ನೀವು ಎಷ್ಟೇ ಏನೇ ಮಾಡಿದ್ರು ಸಹ ನಾವು ದೇಶದಲ್ಲೇ ಇರ್ತೀವಿ, ಈ ಮಣ್ಣಲ್ಲೇ ಇರ್ತೀವಿ. ನಮ್ಮ ಈ ಮಣ್ಣು ನಾವು ಬಿಟ್ಟು ಹೋಗೋದೇ ಇಲ್ಲ. ಅದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲೇ ಸಾಯ್ತೀವಿ ಅಂತ ನಾವು ಹೇಳೋದು ಇಲ್ಲ. ನಮ್ಮಷ್ಟೇ ರಸ್ತೆನೇ ಇಲ್ಲ, ನಿಮ್ಮನ್ನು ಹೋಗುವಂತೂ ಹೇಳೋದಿಲ್ಲ. ಇಲ್ಲ, ಈಗ ಆದ್ರೆ ವಿಚಾರದಲ್ಲಿ ಆಗಿರೋದನ್ನೇ ಪ್ರಶ್ನೆ ಆಗಿರೋದು. ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮಾಡಿ ಸರ್, ನಿಮ್ಮಲ್ಲಿ ಒಂದು ಮನವಿ. ತಾವು ಅಧ್ಯಕ್ಷರಾಗಿದ್ದೀರಿ, ಯಾವುದೇ ಒಂದು ನಿಲುವಳಿ ಸೂಚನೆಗಳಿರ್ಬೋದು, ಏನೋ ಒಂದು ದಿಶಾ ಬಂದಾಗ ದಯವಿಟ್ಟು ಅದನ್ನ ಫಸ್ಟ್ ನಾವು ಅದರ ಬಗ್ಗೆ ನೋಡ್ಬೇಕು ಸರ್. ಇದರಿಂದ ಏನೂ ತೊಂದರೆ ಆಗಬಾರ್ದು. ಈಗ ಇದರಲ್ಲಿ ಹೇಳಿರ್ತಕ್ಕಂಥದ್ದು ಈಗಾಗಲೇ 21,000ಕ್ಕೂ ಹೆಚ್ಚು ಆಸ್ತಿಗಳನ್ನ ವಫ್ ತನ್ನ ಆಸ್ತಿ ಅಂತೂ ಘೋಷಿಸಿ ಬದಲಾವಣೆ ಮಾಡ್ಲಿಕ್ಕೆ ಹೋಗಿದೆ ಅಂತ ಹೇಳಿ. ಅದು ಯಾವ್ದು 21,000 ಆಸ್ತಿಗಳು ಅಂತ ಹೇಳಿ. 21,000 ಬೇಡ, 1,000 ಹೇಳಿ, ಇಲ್ಲ 101 ಆಸ್ತಿಗಳು ಹೇಳಿ, ಇಂಥ ಆಸ್ತಿಗಳು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ. ಇದನ್ನ ಅಶಾಂತಿ ಮಾಡ್ತಕ್ಕಂಥದ್ದು ಇದು ನೀವು ಸೃಷ್ಟಿ. ಅದು ಎಲ್ಲಿ ಮಾಡ್ತಾ ಇದ್ದೀರಿ? ಸದನದಲ್ಲಿ ಮಾಡ್ತಾ ಇದ್ದೀರಿ. ಈ ಸದನದಲ್ಲಿ ಏನ್ ಸಂದೇಶ ಕೊಡ್ತಾ ಇದೆ? ನೀವು ಒಂದ್ ಕಡೆ ಹೇಳ್ತೀರಾ ನಾವು ಅಶಾಂತಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಟ್ ಇದನ್ನ 21,000 ಅಲ್ಲ 21,000 ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಘರ್ಷಣೆ ಆಗ್ಬೇಕಾಗಿತ್ತು. 21,000 ಅಂತ ಹೇಳಿದ್ರೆ. ಆಮೇಲೆ ಸರ್ ಇನ್ನೊಂದು, ಇದು ವಕ್ಫ್ ಬೋರ್ಡ್ಗೆ ಏನಾದ್ರು ಅಥಾರಿಟಿ ಇದೆಯಾ ಸರ್? ಪಾನಿ ಬದಲಾವಣೆ ಮಾಡೋದಾಗ್ಲಿ, ಖಾತಾ ಬದಲಾವಣೆ ಮಾಡೋದಾಗ್ಲಿ, RTC ಆಗ್ಲಿ, ಮುಟೇಶನ್ ಆಗ್ಲಿ, ಇದು ಯಾರು MLA ಇದೆಯಾ? ಇಲ್ಲ ಮಂತ್ರಿಗಳಿಗಿದ್ಯಾ? ಆ ಅಧಿಕಾರ ಮಂತ್ರಿಗಳಿಗಿದ್ಯಾ? ಮಂತ್ರಿಗಳಿಗೂ ಇಲ್ಲ, ಚೀಫ್ ಮಿನಿಸ್ಟರ್ಗೂ ಇಲ್ಲ. ಬದಲಾವಣೆ ಮಾಡ್ತಕ್ಕಂಥದ್ದು ಅಧಿಕಾರ ಚೀಫ್ ಮಿನಿಸ್ಟರ್ಗೂ ಇಲ್ಲ. ಅದು ಬದಲಾವಣೆ ಮಾಡಬೇಕಾದ್ರೆ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡೆಪ್ಟಿ ಕಮಿಷನರು ಪರಿಶೀಲನೆ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟು ಸರ್ವೆ ಮಾಡಿದಾಗಲೂ ಅಷ್ಟೇ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜಮೀನ್ದಾರು ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಅವ್ರದ್ದೇನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅದನ್ನ ಸ್ವೀಕಾರ ಮಾಡಿ ಅವ್ರನ್ನ ಅದೆಲ್ಲ ಪ್ರೊಸೀಜರ್ ಮಾಡಿನೇ ಇದೆಲ್ಲ ಆಗಿರ್ತಕ್ಕಂಥದ್ದು. ಆ ಪ್ರೊಸೀಜರ್ ಎಲ್ಲ ಮಾಡಿರ್ತಕ್ಕಂಥದ್ದು. ವಿತೌಟ್ ಪ್ರೊಸೀಜರ್ ಮಾಡಕ್ ಬರೋದಿಲ್ಲ. ಈಗ ಏನಾದ್ರು ನೀವು ಈ ರೀತಿ ತಪ್ಪಾಗಿದೆ ಅಂತ ಹೇಳಿದ್ರೆ ನೀವು DC ಗೆ ಹೋಗಿ ಒಂದು ಕೇಳ್ಬೋದಲ್ಲ.